ಇವತ್ತು ದೇಶ ಕಂಡ ಅತ್ಯಂತ ಕಾಮುಕ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣ ಅನ್ನತಕ್ಕಂಥ ಸಾಬೀತಾಗಿದೆ. ಇವತ್ತು ನಿಜವಾಗ್ಲೂ ಅತ್ಯಂತ ದುಃಖಕರವಾದಂತ ದಿನ. ಮುಗ್ಧ ಮಹಿಳೆಯರನ್ನ, ವಯಸ್ಕರವಾದಂತ ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿ ಅವರ ಚಿತ್ರವನ್ನ ವಿಡಿಯೋ ಮಾಡಿಕೊಳ್ಳುವುದರ ಮೂಲಕ ಇವತ್ತು ಮಹಿಳೆಯರ ಅಗೌರವವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ದೇವೇಗೌಡರ ಕುಟುಂಬ ನಿಜವಾಗ್ಲೂ ಜೀವಂತವಾಗಿ ಇದೆಯಾ ಅನ್ನತಕ್ಕಂಥದ್ದು ಇವತ್ತು ನಮ್ಗೆಲ್ಲ ಅನುಮಾನ ಬರ್ತಾ ಇದೆ. ದೇಶದ ಮಹಿಳೆಯರ ಬಗ್ಗೆ ಗೌರವ ಇರತಕ್ಕಂಥ ಪ್ರಧಾನಮಂತ್ರಿ ಕುಟುಂಬ ಅಂತ ಹೇಳ್ತೀರಾ. ಮಾನ್ಯ ದೇವೇಗೌಡ್ರೆ, ನಿಮ್ಮ ಗುರುತು ಬಂದಿ ಮಹಿಳೆ, ಆ ಮಹಿಳೆ ಮೇಲೆ ಇಷ್ಟೊಂದು ಅತ್ಯಾಚಾರ ನಡೀತಾ ಇದ್ರು, ಆ ಮಹಿಳೆಯರನ್ನ ರಕ್ಷಣೆ ಮಾಡತಕ್ಕಂಥ ಒಂದೇ ಒಂದರ ಮಾತಾಡಲಿ ಅಂತ ಹೇಳಿದ್ರೆ ನೀವು ಈ ದೇಶದ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಕನ್ನಡಿಗರಿಗೆ ನೀವು ನೀಡಿರ್ತಕ್ಕಂಥ ಗೌರವ ಇದೆ ಅನ್ನತಕ್ಕಂಥದ್ದು ಬಹಿರಂಗ ಆಗಿದೆ. ದೇಶದ ಪ್ರಧಾನಮಂತ್ರಿ ಇಂತ ಒಬ್ಬ ಅತ್ಯಾಚಾರಿನ ಪಕ್ಕದಲ್ಲಿ ಕುಂತ್ಕೊಂಡು ಇವತ್ತು ಜನತಾದಳ ಬಿಜೆಪಿ ಇವತ್ತು ಸಮ್ಮಿಶ್ರ ಪಕ್ಷನ ಇವತ್ತು ರಚನೆ ಮಾಡಿದೀರ ಅಂತ ಹೇಳಿದ್ರೆ ನಿಮ್ಮಂತ ನೀಚಿಗೆಟ್ಟ ಮಾನ ಮರ್ಯಾದೆ ಇರತಕ್ಕಂಥ ಕುಟುಂಬನೂ ಇಲ್ಲ, ನಿಮ್ಮಂತ ಕಿಡಿಗೇಡಿಗಳು ಯಾರಿಲ್ಲ. ದಯಮಾಡಿ ಕೂಡಲೇ ಇವತ್ತು ದೇವೇಗೌಡರು ಮುಂದೆ ಬಂದು ಕನ್ನಡಿಗರಾಗಿದ್ರೆ, ನೀವು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರೆ ಇವತ್ತು ಪ್ರಜ್ವಲ್ ರೇವಣ್ಣನ ಬಹಿರಂಗವಾಗಿ ಇವತ್ತು ಗಲ್ಲಿಗೇರಿಸಬೇಕಂತ ಹೇಳಿಕೆ ಕೊಡ್ಬೇಕು. ಇಲ್ಲ ಅಂದ್ರೆ ಅವ್ನು ಮಾಡಿರ್ತಕ್ಕಂಥ ಎಲ್ಲ ಪಾಪ ಕೃತ್ಯಕ್ಕೆ ಇವತ್ತು ದೇವೇಗೌಡರು, ರೇವಣ್ಣ, ಕುಮಾರಸ್ವಾಮಿನೇ ನೇರವಾಗಿ ಬೆಂಬಲ ಅನ್ನತಕ್ಕಂಥದ್ದನ್ನ ಬಹಿರಂಗ ಪಡಿಸಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದೀವಿ. ಎಲ್ರಿ ಶೋಭಾ ಕರಂದ್ಲಾಜೆ, ಬಿಜೆಪಿಲಿ ಯಾರು ಹೆಣ್ಣು ಮಕ್ಳು ಇಲ್ವೇನ್ರಿ? ಇಷ್ಟು ಅನ್ಯಾಯ ಇವತ್ತು ಕರ್ನಾಟಕದ ನೆಲದಲ್ಲಿ ಆಗಿದ್ರು ಸಹ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಅಧಿಕಾರಿಗಳ ಮೇಲೆ ಅತ್ಯಾಚಾರ ಮಾಡಿದ್ರು ಸಹ ಅವನ್ನ ಬಂಧಿಸಿ ಗುಂಡಾಗ್ತಾ ಇರತಕ್ಕಂಥ, ಕರ್ತವ್ಯ ಮಾಡತಕ್ಕಂಥ ಎಲ್ಲಾ ಇಲಾಖೆಗೂ ಇವತ್ತು ನಾನು ಧಿಕ್ಕಾರನ ಕೂಗ್ತಾ ಇದ್ದೀನಿ. ನಿಜವಾಗ್ಲೂ ಕರ್ನಾಟಕದಲ್ಲಿ ಏನಾದ್ರೂ ಜೀವಂತವಾಗಿರ್ತಕ್ಕಂಥ ಇಲಾಖೆಗಳಿದ್ರೆ ಅವರೇ ಸ್ವಯಂ ಪ್ರೇರಿತವಾಗಿ ಈ ಕಿಡಿಗೇಡಿ ವಿರುದ್ಧ ಇವತ್ತು ಕ್ರಮ ಕೈಗೊಳ್ಳಬೇಕು, ಅವನ್ನ ಬಹಿರಂಗವಾಗಿ ಗಲ್ಲಿಗೇರಿಸಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತೀನಿ. ಇವತ್ತು ಫಾರಿನ್ ಕಳಿಸಿರೋರು ಯಾರಂದ್ರೆ ನರೇಂದ್ರ ಮೋದಿ ಅವರೇ. ಯಾಕಂದ್ರೆ ಇಂತಹ ಒಬ್ಬ ಕೀಚಕ ಅಂತ ಗೊತ್ತಿದ್ರು ಸಹ ಪಕ್ಕದಲ್ಲಿ ಕರೆದು ನಿಲ್ಸ್ಕೊಂಡು ಇವತ್ತು ಅವನಿಗೆ ಟಿಕೆಟ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನೀವು ಯಾವ ಬೇಟಿ ಬಚಾವೋ, ಯಾವ ಬೇಟಿ ಪಡಾವೋ ಅನ್ನತಕ್ಕಂಥ ನಿಮ್ಗೆ ಗೊತ್ತಿದೆ. ನೀವು ನಿಜವಾದ ಮಹಿಳಾ ವಿರೋಧಿಗಳು ಯಾರಂದ್ರೆ ಜೆಡಿಎಸ್ ಅವ್ರು, ಬಿಜೆಪಿ ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ ಇವತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.